ಸಿಎಂ ಕುಮಾರಸ್ವಾಮಿ ಎಸ್ಐಟಿ ತನಿಖೆಗೆ ವಹಿಸೋದು ಬೇಡ, ರಾಜ್ಯ ಸರ್ಕಾರದ ತನಿಖಾ ಸಂಸ್ಥೆಗಳ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಕಾರಜೋಳ ಹಾಗೇನೆ ಜಗದೀಶ್ ಶೆಟ್ಟರ್ ಸದನದಲ್ಲೇ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೊಂದ್ಸಲ ಮರುಪರಿಶೀಲನೆ ಮಾಡಿ ಕ್ಲೋಸ್ ಮಾಡೋದಕ್ಕಿಂತಲೂ ಮುಂಚೆ ಈ ವಿಷಯದಲ್ಲಿ ತಾವು ಸರ್ಕಾರಕ್ಕೆ ಅಧಿಕಾರ ಕೊಟ್ಟರೆ ಸರ್ಕಾರದ ಮೇಲೆ ನಮಗೆ ಅನುಮಾನ ಇದೆ. ಯಾರಿಗೆ ಕೊಡಬೇಕು ತಾವು ಅಲ್ಲ, ಈಗ ಯಾರಿಗೆ ಕೊಡ್ಬೇಕು? ಒಂದ್ ನಿಮಿಷ ದಯಮಾಡಿ ಯಾರು ಮಧ್ಯಪ್ರವೇಶ. ಯಾರಿಗೆ ಕೊಡಬೇಕು? ನೆಕ್ಸ್ಟ್ ಡೇನೆ ಸರ್, ಎಲ್ಲ ಸರ್ಕಾರಗಳು ಕಾರಜೋಳ್ರೆ, ಎಲ್ಲ ಸರ್ಕಾರಗಳು ಸಂವಿಧಾನಬದ್ಧವಾಗಿ ಸ್ಥಾಪಿತವಾಗಿರಬೇಕು. ಈ ವಿಚಾರದಲ್ಲಿ ಮಾರನೇ ದಿನ ಮುಖ್ಯಮಂತ್ರಿಗಳು ಹೇಳಿದ್ರ ಮೇಲೆ ನಾವು ಡೌಟ್ ಮಾಡ್ಕೊಳ್ತಾ ಇದ್ದೇವೆ. ತಾವು ನಮಗೆ ಈ ಸರ್ಕಾರದ ಮೇಲೆ, ಈ ಸರ್ಕಾರದ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ. ಈಗ ಅವ್ರು ಯಾವುದೋ ಒಂದು ತನಿಖೆ ಮಾಡಿಸ್ತಾರೆ, ಮತ್ತೊಂದು ಮಾಡಿಸ್ತಾರೆ, ನಂಬಿಕೆನೇ ಇಲ್ಲ ನಮಗೆ. ಈಗ ನಿಮ್ಮ ಅಧ್ಯಕ್ಷತೆಯಲ್ಲಿ ಅಥವಾ ನೀವು ನಮಗೆ ಈ ಸರ್ಕಾರದ ಮೇಲೆ, ಈ ಸರ್ಕಾರದ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ. ಈಗ ಅವ್ರು ಯಾವುದೋ ಒಂದು ತನಿಖೆ ಮಾಡಿಸ್ತಾರೆ, ಮತ್ತೊಂದು ಮಾಡಿಸ್ತಾರೆ, ನಂಬಿಕೆನೇ ಇಲ್ಲ ನಮಗೆ. ಈಗ ನಿಮ್ಮ ಅಧ್ಯಕ್ಷತೆಯಲ್ಲಿ ಅಥವಾ ಅವ್ರ ಮೇಲೆ ಏನು ಮಾತಾಡಿದರೆ ಆ ವಿಷಯದ ಬಗ್ಗೆ ಚರ್ಚೆ ತಗೊಂಡಾಗ ಆ ಪೀಠಕ್ಕೆ ಅತ್ಯಂತ ಹೆಚ್ಚಿನ ಗೌರವ ಕೊಟ್ಟು ಮತ್ತು ಸನ್ಮಾನ್ಯ ರಮೇಶ್ ಕುಮಾರ್ ಅವ್ರಿಗೂ ಹೆಚ್ಚಿನ ಗೌರವ ಕೊಟ್ಟು ಶಾಸನಸಭೆ ನಡವಳಿಕೆಗಳಲ್ಲಿ ಇಂಥ ಪ್ರಸಂಗಗಳಿರಬಾರ್ದು, ಸ್ಥಾನ ಎಲ್ಲರೂ ದೊಡ್ಡದು ಅಂತ ಗೌರವ ಕೊಡಬೇಕು ಅಂತ ಹೇಳಿ ಯಾವುದೇ ರೀತಿ ಚರ್ಚೆ ಮತ್ತು ಯಾವುದೇ ರೀತಿ ತನಿಖೆಗೆ ಸಿದ್ಧ ಅಂತೇಳಿ ನಾವು ಮಾತಾಡಿದ್ದೀವಿ. ಆದರೆ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ, ಈ ತನಿಖೆ ಶಾಸನಸಭೆ ಅಧ್ಯಕ್ಷ ಅಧೀನದಲ್ಲಿ ನಡೀಬೇಕು. ಅವ್ರು ನೇಮಕ ಮಾಡ್ಬೋದಾದ ಸದನ ಸಮಿತಿ ಅಥವಾ ಜುಡಿಷಿಯರಿ ಕೆಳಗೆ ನಡೀಬೇಕು ಅಂತ ನಮ್ಮ ಅಪೇಕ್ಷೆ. ಯಾಕಂದರೆ ಈ ಎಲ್ಲ ಹಗರಣಗಳ ರೂವಾರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಅಕಸ್ಮಾತ್ ಯಾರೋ ಒಬ್ಬರು ಶಾಸನಸಭೆ ಸದಸ್ಯರು ಸ್ಪೀಕರ್ ಬಗ್ಗೆ ಮಾತಾಡಿದ್ರೂ ಕೂಡ ಅದನ್ನು ಸಾರ್ವಜನಿಕವಾಗಿ ಚರ್ಚೆಗೆ ಬರುವಂಥ ಸ್ಥಿತಿ ತಂದಿದ್ದು ನಾವಲ್ಲ, ಸನ್ಮಾನ್ಯ ಮುಖ್ಯಮಂತ್ರಿಗಳು. ಆ ಮಾತನ್ನು ಇಷ್ಟೊಂದು ಪ್ರಚಾರ ಕೊಡದೆ ಹೋಗಿದ್ರೆ ಇವತ್ತು ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಈ ಸ್ಥಿತಿನಲ್ಲಿ ಮಾತಾಡಬೇಕಾದ ಅಗತ್ಯ ಇರಲಿಲ್ಲ. ಸ್ಪೀಕರ್ ಅವರು ಇದನ್ನು ಗಮನಿಸ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಯಾರೋ ಖಾಸಗಿಯಾಗಿ ಆಡಿದ ಮಾತನ್ನು ಪ್ರಚಾರ ಕೊಟ್ಟು ಶಾಸನಸಭಾ ಅಧ್ಯಕ್ಷರ ಸ್ಥಾನಕ್ಕೆ ಕಳಂಕ ಬಂತು ಅಂತೇಳಿ ಹೇಳಿ ಭಾಳ ಸೂಕ್ಷ್ಮವಾದ ವ್ಯಕ್ತಿ ಅಂತೇಳಿ ಅವ್ರ ಮನಸ್ಸಿಗೆ ತಂದಾರೆ. ಇವ್ರಿಗೆ ಗೊತ್ತಿತ್ತಲ್ಲ ಅವ್ರು ಸೂಕ್ಷ್ಮವಾದ ವ್ಯಕ್ತಿ, ಅವ್ರ ಮನಸ್ಸಿಗೆ ತಗೋತಾರೆ ಅಂದಾಗ ಈ ವಿಷಯನ ಸಾರ್ವಜನಿಕವಾಗಿ ನಿಮ್ಮಗಳೆದುರಿಗೆ ಮಾತಾಡಿ ಇಷ್ಟೊಂದು ದೊಡ್ಡ ಸುದ್ದಿ ಮಾಡೋ ಅಗತ್ಯ ಇರಲಿಲ್ಲ. ಮೊದಲನೇ ಪಾರ್ಟಿಗೆ ನಿಲ್ಬೋದಾಗಿತ್ತು. ಅವರು ತನಿಖೆ ಶುರುವಾದಾಗ ಇದನ್ನು ಹೇಳ್ಬೋದಾಗಿತ್ತು. ಅವರ ಅಧೀನದಲ್ಲಿರೋ ಇಲಾಖೆಗಳು, ಅವರ ಅಧೀನದಲ್ಲಿರೋ ತನಿಖಾ ಸಂಸ್ಥೆಗಳಿಂದ ನ್ಯಾಯವಾದ ತನಿಖೆ ಆಗುತ್ತೆ ಅಂತ ನಮಗೆ ವಿಶ್ವಾಸ ಇಲ್ಲ. ನಾವು ಮತ್ತೆ ಸಭೆಯಲ್ಲಿ ಸನ್ಮಾನ್ಯ ಸ್ಪೀಕರ್ ಅವ್ರನ್ನ ಮರುಪರಿಶೀಲನೆ ಮಾಡಿ ಅಂತ ಕೇಳ್ತೇವೆ. ನಾವು ಸ್ಪೀಕರ್ ಬಗ್ಗೆ ಮಾತಾಡಿರೋರನ್ನ ಬಿಟ್ಬಿಡಿ ಅಂತ ಹೇಳೋ ಸ್ಥಿತಿ ನಾವ್ಯಾರು MLAಗಳಿಲ್ಲ. ಆದರೆ ಅವ್ರಿಗೆ ಅವಕಾಶ ಕೊಡಬೇಕು. ತಪ್ಪಿತಸ್ಥ ಅಂತ ಹೇಳೋರಿಗೆ ಅವ್ರು ಏನು ಹೇಳ್ತಾರೆ ಅಂತ ಕೇಳೋದು, ಅವ್ರ ಬಗ್ಗೆ ಅವರ ವಿವರಣೆ ಕೊಡೋ ಸ್ಥಿತಿ ನಿರ್ಮಾಣ ಆಗಬೇಕು. ಇವತ್ತು ಏನು ಮುಖ್ಯಮಂತ್ರಿಗಳ ಕೆಳಗೆ SIT ಆಗ್ಬೋದು, ಅವ್ರು ನಮಗೆ ನ್ಯಾಯವಾದ ಆಪರ್ಚುನಿಟಿ ಕೊಡ್ತಾರೆ ಅಂತ ವಿಶ್ವಾಸ ಇಲ್ಲ ಅಂತ ನಾವು ಹೇಳಿದ್ದೀವಿ. ಆದರೂ ಸ್ಪೀಕರ್ ನಾನೇನು ಮಾಡೋಕ್ಕಾಗಲ್ಲ, ಸರ್ಕಾರಕ್ಕೆ ಇನ್ಹೆರೆಂಟ್ ಪವರ್ಸ್ ಇದೆ, ಅವರೇ ಮಾಡಬೇಕಾಗತ್ತೆ ಅಂದರು. ನಮಗೆ ಖಂಡಿತ ವಿಶ್ವಾಸ ಇಲ್ಲ ಸರ್ಕಾರ ಈ ವಿಷಯದಲ್ಲಿ ನಿಷ್ಪಕ್ಷಪಾತವಾದ ತನಿಖೆ ಮಾಡುತ್ತೆ, ಕಲ್ಪಿಟ್ ಯಾರು ಅಂತ ಗುರುತಿಸುತ್ತೆ ಅಂತ ಹೇಳಿ ಮತ್ತೆ ಸ್ಪೀಕರ್ ಅವರಿಗೆ ಗೊತ್ತು ಒಂದು 10-12 ದಿನದ ಮಧ್ಯೆ ಯಾರೋ ಒಬ್ಬರು ಅಂತ. ಅವರೇ ಯಾರನ್ನಾರ ಗುರುತಿಸ್ಬಿಟ್ಟು ಬೇಕಾದ್ರೆ ನ್ಯಾಯಾಂಗ ತನಿಖೆ ಮಾಡಲಿ ಅಥವಾ ಶಾಸನಸಭೆಯಲ್ಲೊಂದು ಸಮಿತಿ ಮಾಡಿ ಅದಕ್ಕೆ ವಹಿಸ್ಲಿ. ನಮ್ದೇನೂ ತಕರಾರಿಲ್ಲ. ನಾವ್ಯಾರು ಸ್ಪೀಕರ್ಗೆ ಅಂದಿರೋದಕ್ಕೆ ನಾವು ಪರವಾಗಿದ್ದೀವಿ ಅಂತೇಳಿ ಹೇಳಲ್ಲ ಅಂತ ಹೇಳಿ. ಆದರೆ ಏನು ಪೊಲೀಸ್ ತನಿಖೆ ಅಥವಾ ಮುಖ್ಯಮಂತ್ರಿಗಳ ಕೆಳಗಿರೋ SIT ಅಥವಾ ACB ತನಿಖೆಗೆ ನೇಮಿಸ್ತಾರೆ, ನಾವು ಸುತರಾಮ್ ಇದಕ್ಕೆ ರಾಜಿ ಇಲ್ಲ ಅಂಥೇಳಿ ನಾಡಿಗೆ ನಿಮ್ಮ ಮೂಲಕ ಹೇಳಿಕ್ಕೆ ಬಯಸ್ತೇವೆ. 3 ಗಂಟೆ ಆದಮೇಲೆ ನಾವು ಸ್ಪೀಕರ್ಗೂ ಇದನ್ನೇ ನಾವು ಅವ್ರನ್ನ ಕೇಳ್ಕೊತೀವಿ. ಅವ್ರು ಹೇಗೆ ನಮ್ಮನ್ನು ನಡೆಸ್ಕೋತಾರೆ ಅನ್ನೋದ್ರ ಮೇಲೆ ಮುಂದಿನ ತೀರ್ಮಾನಗಳು ನಿಲ್ಲುತ್ತೆ. ನಮ್ಮದು ನಿರ್ಧಾರ ಆಗಿದ್ದಿಲ್ಲ, ರೂಲಿಂಗ್ ಎಲ್ಲ ಕೊಟ್ಟಾಗಿದ್ದಿಲ್ಲ. ರೂಲಿಂಗ್ ಕೊಟ್ಟಿಲ್ಲ. ಅವ್ರು ರೂಲಿಂಗ್ ಅಂತ ಹೇಳಕ್ಕಾಗಲ್ಲ.
ನಾನೇನ್ ಮಾಡ್ಲಿ, ನಾನು ಅವ್ರಿಗೆ ಹೇಳ್ಬೇಕಲ್ವಾ ಅಂತೇಳಿ ಹೇಳಿದ್ದಾರೆ. ನಾನು ಡೈರೆಕ್ಷನ್ ಕೊಡ್ತೀನಿ ಅಂತ ಹೇಳಲ್ಲ, ಸೂಚನೆ ಅಂದಿದ್ದಾರೆ. ರೂಲಿಂಗ್ ಕೊಟ್ಟಿದ್ರು ನಾವು ಮರುಪರಿಶೀಲನೆ ಮಾಡಿ ಅಂತ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಸ್ಪೀಕರ್ ಕೆನ್ ರಿವೈಸ್ ಇಸ್ ರೂಲಿಂಗ್. ಅಕಸ್ಮಾತ್ ಅದು ರೂಲಿಂಗ್ ಅಂತ ಭಾವಿಸ್ಕೊಂಡ್ರು ನಾವು ಕೇಳ್ಕೊತೀವಿ. ಈಗ ಸಡನ್ ಆಗಿ ಲಂಚ್ ಬ್ರೇಕ್ ಮಾಡಿ ಹೋಗಿರೋದ್ರಿಂದ ನಮ್ಗೆ ಇನ್ನೊಂದಿಷ್ಟು ಆಪರ್ಚುನಿಟಿ ಸಿಗ್ಲಿಲ್ಲ ಮಾತಾಡೋಕ್ಕೆ, ಅವ್ರನ್ನ ಕನ್ವಿನ್ಸ್ ಮಾಡಲಿಕ್ಕೆ. ನಮ್ಗೆ ಅವ್ರ ಬಗ್ಗೆ ಅತ್ಯಂತ ಹೆಚ್ಚು ಗೌರವ ಇರೋದ್ರಿಂದ ಮತ್ತೆ ನಾವು ಮನವಿ ಮಾಡ್ತೀವಿ, ಬೇಡ ಸರ್ ಯಾರಾದರೂ ಮೂರನೇವ್ರಿಗೆ ವಹಿಸಿ. ಇದರಲ್ಲಿ ಮುಖ್ಯಮಂತ್ರಿಗಳೇ ಇದನ್ನೆಲ್ಲ ನ್ಯೂಸ್ ಮಾಡಿ, ಮುಖ್ಯಮಂತ್ರಿಗಳೇ ನಾನೇ ಈ ಆಡಿಯೋನ ರೆಕಾರ್ಡ್ ಮಾಡಿಸಿದ್ದೀನಿ ಅಂತ ಹೇಳಿ, ಮುಖ್ಯಮಂತ್ರಿಗಳೇ ನಾನು ಇದನ್ನು ಮಾಡಿದ ನಿಜ ಅಂತ ಒಪ್ಕೊಂಡಿರೋರ್ನ ಅವ್ರ ಕೆಳಗೆ ಒಂದು ತನಿಖೆನ ನೇಮಿಸೋದು ಎಷ್ಟು ನ್ಯಾಯಸಮ್ಮತ ಅಂತ ಹೇಳಿ ಸ್ಪೀಕರ್ ಕೂಡ ಆಲೋಚನೆ ಮಾಡಬೇಕು, ಮಾಡ್ತಾರೆ ಅಂತ ಹೇಳಿ ನಾವು ಭಾವಿಸಿದ್ದೀವಿ. ಮಾಡ್ತೀವಿ. ಅದಕ್ಕೆ ಬಂದಿರೋದು, ಪ್ರೆಸ್ ಮಾಡ್ತೀವಿ ಅಂತ ನಿಮ್ಗೆ ಹೇಳೋದೇ ನಮ್ಮ ಈ ಪ್ರೆಸ್ ಮೀಟ್ನ ಉದ್ದೇಶ. ಆಗ್ಬೋದಾ? ಥ್ಯಾಂಕ್ ಯು. ಮಾತಾಡಿ ಸರ್. ಸಾರಿ. ಒಂದು ರೀತಿಯಲ್ಲಿ ಸರ್, ಬನ್ನಿ ಸರ್, ಒಂದೇ ನಿಮಿಷ. ಒಂದು ರೀತಿಯಲ್ಲಿ ಈ ಸರ್ಕಾರ ಸ್ಪೀಕರ್ ಅವರ ಭಾವನೆಗಳನ್ನು ಮತ್ತು ಮುಖ್ಯಮಂತ್ರಿ ನಮ್ಮ ಸದನದ ದುರುಪಯೋಗ ಮಾಡಿಕೊಂಡು ಇವತ್ತು ಯಾರು ಕಾನ್ಸ್ಪಿರೇಟರ್ ಆಗಿದ್ದಾರೆ, ಯಾರು ಇದನ್ನ ಟೇಪ್ ಮಾಡಿ ಅಂತ ಹೇಳಿದ್ರು, ಅವ್ರ ಕೈಯಲ್ಲಿ ತನಿಖೆ ಕೊಡುವಂಥದ್ದು ನ್ಯಾಯಸಮ್ಮತವಲ್ಲ. ಹೀಗಾಗಿ ಸ್ಪೀಕರ್ ಅವರ ಘನತೆಯನ್ನು ಉಳಿಸಿಕೊಳ್ಳುವಂಥ ರೀತಿಯಲ್ಲಿ ಇವತ್ತು ಆಗಬೇಕಾದ್ರೆ ಇದಕ್ಕೆ ಎರಡು ಮಾರ್ಗ. ಒಂದು ಸದನ ಸಮಿತಿ ಆಗಬೇಕು, ಇಲ್ಲದ್ರೆ ಜುಡಿಷರಿ ಇಂಕ್ವೈರಿ ಆಗಬೇಕು. ಅಂದಾಗ ಮಾತ್ರ ನ್ಯಾಯ ಸಿಗ್ತದೆ. ಈಗ ಹಲವಾರು ಪ್ರಕರಣಗಳು ಹಿಂದೆ ರಾಜ್ಯದಲ್ಲಿ ನಡೆದು ಹೋಗಿದ್ದಾವೆ. ನಮ್ಮ ಸರ್ಕಾರ ಇದ್ದಾಗ 2-3 ಬಾರಿ ಸರ್ಕಾರವನ್ನು ಕೆಡವಲು 16 ಜನ ಶಾಸಕರನ್ನ ಗೋವಾದಲ್ಲಿ ಹೋಗಿ ಇಟ್ಕೊಂಡಿದ್ರು, ಓಪನ್ ಆಗಿ ಇಟ್ಕೊಂಡಿದ್ರು. ಗಣಿ ದಣಿಗಳ ಹಣವನ್ನು ಅದಕ್ಕೆ ಬಳಕೆ ಮಾಡಿದ್ರು. ಬಹಳ ದೊಡ್ಡ ಪ್ರಮಾಣದಲ್ಲಿ ಅವತ್ತು ಸುದ್ದಿ ಆಗಿತ್ತು. ಅದ್ರ ಬಗ್ಗೆ ಏನು ಇವತ್ತು ಚಕಾರ ಎತ್ತೋದಿಲ್ಲ. ಯಾವ ನೈತಿಕ ಹಕ್ಕಿದೆ? ಹಿಂದೆ ಸರ್ಕಾರ ಹಲವಾರು ಸರ್ಕಾರಕ್ಕೆ ಬೀಳುವಾಗ ಏನೇನು ಷಡ್ಯಂತ್ರ ನಡೆದಿದೆ ಇವೆಲ್ಲವೂ ಕೂಡ ತನಿಖೆ ಆಗಬೇಕಾದ್ರೆ ಇವೆಲ್ಲವೂ ಕೂಡ ತನಿಖೆ ಆಗಬೇಕಾಗುತ್ತೆ. ಹಲವಾರು ಜನ ಶಾಸಕರು ರಾಜೀನಾಮೆ ಕೊಟ್ಟು ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ. ಸಿದ್ದರಾಮಯ್ಯವರೇ JDS ಬಿಟ್ಟು ಕಾಂಗ್ರೆಸ್ಗೆ ಹೋಗಿದ್ದಾರೆ. ಆದ್ದರಿಂದ ಹಲವಾರು ಪ್ರಶ್ನೆಗಳು ಪ್ರತಿಯೊಂದು ಘಟನೆಗೆ ಹೇಳ್ತಾ ಇದ್ದಾವೆ. ಆದ್ದರಿಂದ ಈ ತನಿಖೆಯನ್ನ ಇದೊಂದೇ ಘಟನೆಯನ್ನ ಮಾತ್ರ ನಾವು ತನಿಖೆ ಮಾಡಿ ಅದರಲ್ಲಿ ನಾವು ತಪ್ಪಿತಸ್ಥರು ಗುರುತಿಸ್ತೇವೆ ಅನ್ನುವಂಥ ಯಾರು ಷಡ್ಯಂತ್ರ ಮಾಡಿದ್ದಾರೆ ಅವರೇ ಅವ್ರ ಕೈಯಲ್ಲಿ ಕೊಡುವಂಥದ್ದು ಇದು ನ್ಯಾಯಸಮ್ಮತ ಅಲ್ವೇ ಅಲ್ಲ. ಆದ್ದರಿಂದ ಸ್ಪೀಕರ್ ಅವರ ಘನತೆನೂ ಉಳಿಬೇಕು ಮತ್ತು ಸದನದ ಘನತೆನೂ ಉಳಿಬೇಕು. ಶಾಸಕರ ರಕ್ಷಣೆ ಆಗಬೇಕಾದ್ರೆ ಒಂದು ಸ್ಪೀಕರ್ ಅವರ ವಿಚಾರದಲ್ಲಿ ನಾವು ಸದನ ಸಮಿತಿ ಮಾಡಬಹುದು, ಮಿಕ್ಕಿದಂಥ ಜುಡಿಷಿಯರಿ ಇಂಕ್ವೈರಿ ಮಾಡಬಹುದು. ನಮಗೇನು ಯಾವುದೂ ತಕರಾರಿಲ್ಲ. ಇವೆರಡು ಮಾಡೋದು ಇಲ್ಲ, ತಳ್ಳಿ ಹಾಕಿಲ್ಲ. ಈ 2 ಬೇಡಿಕೆಗಳನ್ನು ತಳ್ಳಿ ಹಾಕಿಲ್ಲ. ನಾವು ಪುನಃ ಅದನ್ನು ಒತ್ತಾಯ ಮಾಡ್ತೀವಿ.